ಧರ್ಮಸ್ಥಳದಿಂದ ನಮ್ಮ ಉಡುಪಿ ರಿಪೋರ್ಟರ್ ಶಶಿಧರ್ ಮಾಸ್ತಿಬೈಲು ಹಾಗೂ ಮಂಗಳೂರು ರಿಪೋರ್ಟರ್ ಭರತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ FSL ತಜ್ಞರಾದ ಅರುಣ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ ಮತ್ತು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದ ನಾಗರಾಜ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಾಗರಾಜ್ ಸರ್, ಇಷ್ಟೊಂದು ಟ್ವಿಸ್ಟ್ ಟು ಟರ್ನ್ ಇರೋ ಪ್ರಕರಣಗಳನ್ನು ನಿಮ್ಮ ಸರ್ವಿಸ್ನಲ್ಲೂ ನೀವು ನೋಡಿರ್ಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು. ಏನೋ ಚಾಲೆಂಜ್ ಫಾರ್ ಎನಿ ಇನ್ವೆಸ್ಟಿಗೇಷನ್ ಆಫೀಸರ್. ತನಿಖೆ ಮಾಡಬೇಕು ಅನ್ನೋ ಹುರುಪಿನಲ್ಲಿರುವ ಯಾರಿಗಾದರೂ ಸವಾಲಿನಂಥ ಪ್ರಕರಣ ಇದು. ಇದು ಒಂದು ರೀತಿ ಶೆರ್ಲಾಕ್ ಹೋಮ್ಸೇ ಬರಬೇಕೇನೋ ಅನಿಸ್ತದೆ ಒಂದು ಸಾರಿ. ಶೆರ್ಲಾಕ್ ಹೋಮ್ಸೇ ಬರಬೇಕಿದೆ. ಆದರೂ ನೇರ ಈ ಒಂದು ನೀವು ಏನೋ ಒಂದು ದೂರನ್ನು ಓದಿದಿರ, ಅದ್ರ ಪ್ರಕಾರ ನೋಡಿದರೆ ಸಾಕಷ್ಟು ಸಾಕ್ಷ್ಯಗಳು ದೊರಕ್ತವೆ. ಹೌದು ಹೌದು. ಅಲ್ಲಿ ಏನು ನಡೆದಿದೆ ಅಂತ ಇದುವರೆಗೆ. ಆದರೆ ಇವನು ಹೇಳಿರೋ ಪ್ರಕಾರ ನಡೆದಿದೆಯಾ? ಈಗ ನೋಡಿ, ಔಟ್ ಪೋಸ್ಟಲ್ಲಿ ಅವರು ದೂರು ಪಂಚಾಯತಿಗೆ ಕೊಡಬೇಕಾದ್ರೆ ಪ್ರಕ್ರಿಯೆ ಮಾಡೇ ಕೊಡಬೇಕು. ಹೌದು. ಒಂದು ಯಾವುದೇ ಅನಾಮಧೇಯ ಒಂದು ಶವ ಸಿಕ್ಕಿದರೆ ಅದರ ಮೇಲೆ ಹಾಜರಾಗಬೇಕು. 174 CRPC ನೀವು ಇದು ಕೂಡ ಹೇಳಿದ್ರ. ಹೌದು, ಕ್ರೈಮ್ ನಂಬರು ಹೇಳಿದೆ. ಕ್ರೈಮ್ ಅಲ್ಲ, ಅದು UDR ನಂಬರು. ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ತಗೊಳ್ತಾರೆ. ಸಸ್ಪಿಷಿಯಸ್ ಡೆತ್. ಅದು ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಕಾಸ್ ಆಫ್ ಡೆತ್ತು ಅಸರ್ಟೈನ್ ಮಾಡ್ಕೊಳ್ತಾರೆ. ಅದರಲ್ಲಿ ಏನಾದರೂ ಸಾಕ್ಷ್ಯಗಳನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ಅಥವಾ ಅದು ಬಾಡಿಯಲ್ಲಿ ಏನಾದರೂ ಹೆಸರಾಗಿಸರ ಪ್ರಿಸರ್ವ್ ಮಾಡಬೇಕಾದ್ರೆ ಪ್ರಿಸರ್ವ್ ಮಾಡಿಕೊಂಡು FSL ಕಳಿಸಿ ಒಪಿನಿಯನ್ ತೊಗೊಂಡಿರ್ತಾರೆ. ಏನೋ ವಿಷ ಕುಡಿದು ಸತ್ತಿದ್ದಾನೆ, ಹೇಗೆ ಸತ್ತಿದ್ದಾನೆ ಏನಂತ ಹೇಳ್ಕೊಂಡು. ಅಥವಾ ಯಾವುದಾದ್ರು ಆರ್ಗನ್ಸ್ ಕೂಡ ತಗೊಂಡು ಕಳಿಸ್ಬೇಕಾದ್ರೆ ಕಳಿಸ್ತಾರೆ. ಏನೋ ಪ್ಯಾಥಾಲಜಿಕಲ್ ಇದೇನಾದ್ರು ಇದೆಯೇನಂತ. ಹಾಗಾದರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಾಕಲ್ಲ ಕಾಸ್ ಆಫ್ ಡೆತ್ ಹೇಳಿಕೆ. ರಿಲೇಟಿವ್ಸ್ ಟ್ರೇಸ್ ಆಗಿದ್ದಾರೋ ಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಹಾಗೆ ನೋಡಿದ್ರೆ ಇದೊಂದು ಲೀಗಲ್ ಬರಿಯಲ್ ಹಾಗೆ ನಡೆದಿದ್ದರೆ ಪ್ರೊಸೀಜರ್ ಪ್ರಕಾರ ನಡವಳಿಕೆ ಆಗಿದೆ. ನೀವು ನೋಡಿದ್ರೆ ನಂಬರ್ ಎಷ್ಟು? UDR ನಂಬರ್ ಹೇಳಿದ್ದು 37 of 2005. 37 of 2005 ಇನ್ ದಿ ಮಂತ್ ಆಫ್ ಜೂನ್. ಅಂದರೆ ಅರ್ಧ ವರ್ಷದಲ್ಲಿ. ಅದಕ್ಕೆ ಇನ್ನೊಂದಷ್ಟು ಸೇರಿಸಿ. ಹೌದು, ಬೇಡ, ಸಮ್ಮರಲ್ಲಿ ಕಡಿಮೆ ಆಗ್ಬೋದೇನೋ, ಬಟ್ ಡೆಫಿನೆಟ್ಲಿ ಇನ್ನೊಂದಷ್ಟು ಸೇರಿಸ್ಬೇಕಾಗತ್ತೆ. ಹೌದು. ಹಾಗಾದರೆ ಎಷ್ಟಾಯಿತು? ಧರ್ಮಸ್ಥಳ ಎಷ್ಟಾಗಲ ಇದೆ? ಧರ್ಮಸ್ಥಳದ ಔಟ್ಪೋಸ್ಟ್ ಅಂದರೆ ಧರ್ಮಸ್ಥಳ ಆ ಒಂದು ವಿಲೇಜ್ ಅಂತ ತಗೊಳ್ಳಿ. ವಿಲೇಜ್ ಅಂತ ತಗೊಂಡು ವಿಜಯ ಪಂಚಾಯತ್ ಇದೆ. ಅಲ್ಲಿ ಅಷ್ಟು ಆಗಬೇಕಾದ್ರೆ ಕಾರಣ ಏನಂದರೆ ವೇರಿಯಸ್ ರೀಸನ್ಸ್ ಅಲ್ಲ, ಒಂದೇ ರೀಸನ್ನು, ವಾಟರ್ ಡಾಮಿನೇಷನ್ನಲ್ಲಿ. ವಾಟರ್ ಡಾಮಿನೇಷನ್ ನೋಡಿ, ಈ ಕಡೆ ಬ್ರಿಡ್ಜ್ ಇದೆ, ಅಲ್ಲಿ ನೀರು ಸದಾ ಹರಿತಾ ಇರುತ್ತೆ. ಒಂದು ಈಜು ಬರೋನು ನೀರಲ್ಲಿ ಇಳಿಬೋದು, ಈಜು ಬರ್ದವನು ಕೂಡ ಇಳಿಬೋದು, ಅಥವಾ ಬೇಕಂತಲೇ ಸಾಯಲಿಕ್ಕೆ ಏನು ನೀರಿಗೆ ಧುಮುಕ್ಬೋದು. ನಾವು ನೋಡಿದ್ದೀವಿ. ಯಾಕೆಂದರೆ ನನ್ನದೇ ಒಂದು ಉದಾಹರಣೆ ನಿಮಗೆ ಕೊಡಬೇಕಾದ್ರೆ, ಅಂದರೆ ಎಲ್ಲವೂ ನೀರಿನಲ್ಲೇ ಸಿಕ್ಕಂಥ ಶವಗಳಿಲ್ಲ. ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೆ ನಾನು. ಯಾವುದೋ ಜಾಗ ಬರೀತಾರೆ, ಈಶ್ವರ ಪ್ರತಿಮೆ ಹತ್ತಿರ ಒಂದು 45ರಿಂದ 50 ವಯಸ್ಸಿನ ಭಿಕ್ಷುಕನ ಶವ ಸಿಕ್ಕಿದೆ ಅಂತೇನೋ. ಅದು ಕೂಡ ಮತ್ತೊಂದರಲ್ಲಿ ತೀವ್ರ ಅನಾರೋಗ್ಯಗೊಂಡು ಬಿದ್ದಂಥ ವ್ಯಕ್ತಿಯನ್ನು ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಲಾಯಿತು. ಮಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಚಿಕಿತ್ಸೆ ಫಲಕಾರಿಯಾದ ಮೃತಪಟ್ಟ ಈತ. ಆತನ ಶವದ ವಾರಸುದಾರ ನೋಡ್ಕೋ ಪ್ರಯತ್ನ ಮಾಡಿದ್ವಿ, ಸಿಗಲಿಲ್ಲ, ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ. ಸೊ ಎಲ್ಲವೂ ನೇತ್ರಾವತಿಲೇ ಆಗಿದೆ ಅಂತಲ್ಲ. ಅದರಲ್ಲಿ ನೋಡಿ, ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಚಾಮರಾಜನಗರಕ್ಕೆ ಹೋಗಿ ರೈಲ್ವೆ ಸ್ಟೇಷನಲ್ಲಿ ನೋಡಿ, ಎಲ್ಲಿಲ್ದು ಹುಚ್ಚರು ಅಲ್ಲಿರ್ತಾರೆ. ಯಾಕೆ? ಮೈಸೂರಿನವರು ಅವರು ಏನು ಮಾಡ್ತಾರೆ, ರೈಲಲ್ಲಿ ಕಳಿಸ್ಬಿಡ್ತಾರೆ, ಅದು ಟರ್ಮಿನಲ್, ಅಲ್ಲಿ ಇಳಿಸ್ಬಿಡ್ತಾರೆ ರೈಲಿನವರು. ಸೊ ಅವ್ರು ಎಲ್ಲಿ ಹೋಗ್ತಾರೆ? ಈ ಒಂದು ಕಾಲದಲ್ಲಿ ಎಲ್ಲೂ ಇಲ್ಲದಿದ್ರೆ ಹುಚ್ಚರು ಅಲ್ಲಿ ಯಾಕೆ ರೈಲ್ವೆ ಸ್ಟೇಷನ್ ಜಾಸ್ತಿ ಇದ್ದಾರೆ ಅಂದರೆ ನಾವು ತಿಳ್ಕೊಳ್ತಿದ್ದು ಹೀಗೆ, ಹೋಗಪ್ಪ ಅಂತ. ಹಾಗೆ ನಾನು ಒಂದು ಸಣ್ಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದ್ದೆ, ಎಲ್ಲಿ ಮಂಡ್ಯದಲ್ಲಿ. ಅದು KRS ಇಂದ ಬರ್ತಕ್ಕಂಥ ನೀರಿಗೆ ಟೈಲ್ ಎಂಡ್. ಓಕೆ. KRS ಅಲ್ಲಿ ಒಂದು ಶವ ಬಿತ್ತು ಅಂತ ಇಟ್ಕೊಳ್ಳಿ, ಒಂದು ಯಾರೋ ಕಮಿಟೆಡ್ ಸೂಸೈಡ್ ಅಂತ ಇಟ್ಕೊಳ್ಳಿ. ಅವನ ಇಂಜಿನಿಯರ್ಗೆ ನಿಮ್ಮ ಹೆಣ ಬರೋದು ನಿಮ್ಮ ಪೊಲೀಸ್ ಸ್ಟೇಷನ್ ನೀರ್ಗಂಟಿಗೆ ಹೇಳ್ತಾನೆ, ನೀರ್ಗಂಟಿ ಕೆಳಗಡೆ ಏನಾರು ಮಾಡಿ ತಳ್ಬಿಡು ಅಂತಾನೆ. ಹೆಣ ತಳ್ಬಿಡ್ತಾರೆ ಅಂತ. ಆ ನೀರು ಜೋರಾಗಿ ಬರ್ತಾ ಇರ್ತಲ್ಲ, ತಳ್ಬಿಡ್ತಾರೆ. ಆ ನೆಕ್ಸ್ಟ್ ಇಂಜಿನಿಯರ್ ಹಂಗೆ ಮಾಡ್ತಾನೆ. ನಾವೆಲ್ಲೂ ತಳ್ಳಕ್ಕಾಗಲ್ಲ, ಹೌದು, ಲಾಸ್ಟ್ ನಿಂತ್ಕೊಳ್ಳುತ್ತೆ. ಸೊ ಪ್ರೊಸೀಜರ್ ಮಾಡಬೇಕು. ಒಂದು ಸಣ್ಣ ಪೊಲೀಸ್ ಸ್ಟೇಷನಲ್ಲಿ 60-70 UDR ಆಗ್ತಿತ್ತು ಒಂದು ವರ್ಷಕ್ಕೆ. ಅದರಲ್ಲಿ ಕೆಲವು ಟ್ರೇಸ್ ಆಗ್ತಿತ್ತು, ಕೆಲವು ಆಗ್ತಿರ್ಲಿಲ್ಲ. ಬಟ್ ಪ್ರೊಸೀಜರ್ ಅಂತೂ ಎಲ್ಲದರಲ್ಲೂ ಮಾಡಲೇಬೇಕಿತ್ತು, ಮಾಡ್ತಿದ್ವಿ. ಹೌದು.
ಮಾಡಿ ಸರ್ಕ್ಯುಲೇಷನ್. ನೀವು ಹಂಗೆ ಪ್ರೊಸೀಜರ್ ಮಾಡೋ. ಈ ಕೆಲವು ಸಲ ಹೆಣಗಳು ತುಂಬ ಕೊಳೆತು ಬಿಟ್ಟಿರ್ತವೆ, ಏನೇನೋ ಆಗಿರುತ್ತೆ. ಏನೇ ಆದರೂ ಕೂಡ ಪ್ರೊಸೀಜರ್ ಮಾಡಬೇಕು. ಬಟ್ ಶವ ಸಂಸ್ಕಾರಕ್ಕೆ ಯಾರು ಸಹಾಯ ತಗೋತಿದ್ರಿ? ನಾವು ಏನಾದರೂ ಆಗ ನೋಡಿ ಇಷ್ಟೊಂದು ರಿಸೋರ್ಸಸ್ ಇರಲಿಲ್ಲ, ಆದರೆ ಇಷ್ಟೊಂದು ಖರ್ಚು ಇರಲಿಲ್ಲ ಟು ಬಿ ಆನೆಸ್ಟ್. ಹೇಗೋ ಮಾಡಿ ನಾವು ಅದನ್ನು ಬರೆಯಲು ಮಾಡ್ತಿದ್ವಿ. ಬಟ್ ಪ್ರೂಫ್ ಪಂಚಾಯಿತಿನೇ, ನೀವು ಹೇಳಿದಾಗೆ ಪಂಚಾಯಿತಿ, ಯಾಕಂದ್ರೆ ಡಾಕ್ಯುಮೆಂಟೇಷನ್ ಬೇಕಲ್ಲ. ಎಲ್ಲಿ ಡಿಸ್ಪೋಸ್ ಮಾಡಿದ್ರಿ ಬಾಡಿ ಅಂತ ಹೇಳಿದಾಗ ಅದೊಂದು ಕಾಲಮ್ ಇದೆ ಇಂಥ ಕಡೆ ಅಂತ, ಅದು ಸುಡ್ತಾ ಇರಲಿಲ್ಲ, ಬರೀ ಮಾಡ್ತಿದ್ವಿ. ಕಾರಣ ಅಂದರೆ ನಾಳೆ ಆ ರಿಲೇಟಿವ್ಸ್ ಮೊನ್ನೆ ಯಾರೋ ದೀಡ್ ಪಂಡಿತರೊಬ್ರು ಕೇಳಿದ್ರು, ಅಷ್ಟೆಲ್ಲ ಅನಾಮಿಕ ಶವಗಳು ಅನ್ನೋದಾದರೆ ಅಗ್ನಿಸ್ಪರ್ಶ ಮಾಡೋದಕ್ಕಾಗದೇ ಇರುವಷ್ಟು ಬಡತನ ಇತ್ತ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳನ್ನು ಅಂತ ದೀಡ್ ಪಂಡಿತರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪ್ರಕಾಂಡ ಪಂಡಿತರೊಬ್ರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಗ್ನಿಸ್ಪರ್ಶ ಮಾಡೋದಕ್ಕಾಗಲ್ಲ, ಮಾಡಬಾರ್ದು, ಅಪರಿಚಿತ ಶವಗಳು ಮಾಡಿದ್ರೆ ಅಪರಾಧ ಆಗುತ್ತೆ. ಎಸ್ ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್. ಎಸ್. ಆದರೆ ಇಲ್ಲಿ ಕ್ರಮಬದ್ಧವಾಗಿ ಮಾಡಿದ್ದಾರೆ ಅಂತ ನನಗೂ ಭಾಸವಾಗ್ತದೆ. ಯಾಕೆಂದ್ರೆ ನಾನು ಕೂಡ ಸೌತ್ ಕೆನರಾದಲ್ಲಿ DSP ಆಗಿ ಕೆಲಸ ಮಾಡಿದ್ದೀನಿ. ಕನ್ಕ್ಲೂಷನ್ಗೆ ಬರೋದು ಬೇಡ ಸರ್. ಈಗ ಏನು ಕೆಲಸ ಅಲ್ಲ, ನಾನು ಐ ಆಮ್ ನಾಟ್ ಜಡ್ಜ್ಮೆಂಟಲ್ ಇನ್ ದ ಸೆನ್ಸ್, ನ್ಯಾಚುರಲ್ ಆಗಿ ನಡವಳಿಕೆ ಯಾವ ಥರ ಇರುತ್ತೆ ಅಂತ ನೀವು ಒಂದು OPದು ಒಂದು ಔಟ್ಪೋಸ್ಟ್ದು ಒಂದು ಉದಾಹರಣೆ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಹೇಳಿದ್ದು. ನಂಬರ್ ನೋಡಿ, ನಂಬರ್ ಎಷ್ಟಿತ್ತು? 37 ಇನ್ ದ ಮಂತ್ ಆಫ್ ಜೂನ್, ಅಂದರೆ ಅರ್ಧ ವರ್ಷದಲ್ಲಿ. ಕರೆಕ್ಟ್. ಎಷ್ಟು ವ್ಯಾಪ್ತಿ ಇದೆ ಧರ್ಮಸ್ಥಳದ ಔಟ್ಪೋಸ್ಟ್ ವ್ಯಾಪ್ತಿ? ಎಷ್ಟು? ಭಾಳ ಕಡಿಮೆ. ಒಂದು ಹಳ್ಳಿ ಧರ್ಮಸ್ಥಳ ಅಲ್ವಾ? ಹೌದು. ಹಾಗಾದ್ರೆ ಅವೆಲ್ಲ ಇದೇ ಥರದ್ದೇನೆ. ಅದು ಯಾವಾಗ 2005 ನಾನು ಅಲ್ಲಿ ಕೆಲಸ ಮಾಡಿರೋದು 2002 and 2003. ಐ ವಾಸ್ ಆಲ್ಸೋ ಇನ್ ಚಾರ್ಜ್ ಆಫ್ ಕ್ರೈಮಲ್ಲಿ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಅಲ್ಲಿ ನನಗೆ ಎಲ್ಲ ಪೊಲೀಸ್ ಸ್ಟೇಷನ್ ಇಡೀ ಜಿಲ್ಲೆದು ಮಾಹಿತಿ ಇರ್ತಿತ್ತು. ಜೊತೆಗೆ ನಾನು ಸಬ್ ಡಿವಿಷನ್ಸು ಕೂಡ ಕೆಲಸ ಮಾಡಿದ್ದೀನಿ, ಪಣಂಬೂರು ಮಾಡಿದ್ದೀನಿ, ಅತ್ಲಾಗೆ ಮನಗಳು ಸಬ್ ಡಿವಿಷನ್ ಕೂಡ ಮಾಡಿದ್ದೀನಿ. ಈ ಥರ ಸಣ್ಣದಾದರೂ ಕೂಡ ಅಲ್ಲಿ ಭಾಳ ಪ್ರಜ್ಞಾವಂತ ಜನರು. ಒಂದು ದೂರನ್ನು ಕೂಡ ಅನ್ಯಾಯವಾಗಿದ್ದರೆ ಬಿಡೋದಿಲ್ಲ, ಭೇದಿಸ್ತಾರೆ, ನ್ಯಾಯಯುತವಾಗಿ ಭೇದಿಸ್ತಾರೆ, ಪ್ರಶ್ನೆ ಮಾಡ್ತಾರೆ. ಯಾರಿಗೆ? ಅಧಿಕಾರಿಗಳಿಗೆ, ಯಾವುದೇ ಇಲಾಖೆ ಇರ್ಬೋದು. ಅದು ಭಾಳ ನನಗೆ ಸಂತೋಷ ತಂದಂಥ ಒಂದು ಎಕ್ಸ್ಪೀರಿಯನ್ಸು ಆ ಒಂದು ಪ್ರದೇಶದಲ್ಲಿ ಕೆಲಸ ಮಾಡುವಾಗ. ಆದರೆ ಇಲ್ಲಿ ಸಂದರ್ಭಗಳನ್ನು ನೋಡಿ, ಅವರ ಒಂದು ಏನು ಹೇಳಿದ್ದಾರೆ, ಅವನು ಇಡೀ ಶವನ ಊತಾಕಿದ್ದೀನಿ ಅಂತ ಹೇಳ್ತಾರೆ. ಹೌದು. ನಮಗೆ ಸಿಕ್ಕಿದ್ದೆಷ್ಟು ಇವತ್ತು? 6ನೇದರಲ್ಲಿ 12 ಮೂಳೆಗಳು. 12 ಮೂಳೆಗಳು. ನಾವು ಒಂದು ಶವ ಅಂತ ಹೇಳಿದ್ರೆ 286 ಮೂಳೆಗಳು ಇರ್ತಾವಂತೆ. FSL ತಜ್ಞರಿದ್ದಾರೆ. ಅದು ಬಿಡಿ, ಶವ ಯಥಾವತ್ತಾಗಿ ಊತಾಕಿದರೆ ಇನ್ ಒನ್ ಪೀಸ್, ಯು ಶುಡ್ ಬಿ ದೇರ್ ಫ್ರಮ್ ಏನು ರುಂಡದಿಂದ ಕೊನೆ ತನಕ ಇರಬೇಕು, ತಲೆಬುರುಡೆಯಿಂದ ಕಾಲಿನ ಮೂಳೆ ತನಕ ಎಲ್ಲವೂ. ಅಂದರೆ ಏನು ಹೇಳ್ತೀರ ನೀವು? ಆ ಒಂದು ಅಂಶ ಅದೇ ಥರ ಇರಬೇಕು ಇನ್ ದಿ ಅರೇಂಜ್ಮೆಂಟ್ಸ್. ಯಾಕೆಂದರೆ ಅದಕ್ಕೆ ನಾನು ಸಜೆಸ್ಟ್ ಮಾಡಿದೆ, ಇವರು ಮಾಡುವಾಗ ಪ್ರಥಮದಲ್ಲಿ ಒಂದು ಸ್ಯಾಂಪಲ್ ಗುಂಡಿ ಅವನಿಂದ ತೆಗೆಸ್ಬೇಕಿತ್ತು. ಟೈಮ್ ಟೇಕನ್ ಫಾರ್ ದಟ್ ವರ್ಕ್, ಮತ್ತು ಪ್ಯಾಟ್ರನ್ ಹೇಗೆ ಮಾಡಿದ್ದಾನೆ ಅಂತ. ಸೊ ಅದನ್ನ ಪ್ರಕಾರ ಇವನು ಒಪ್ಕೊಂಡು ಹೋಗ್ಬೇಕಾಗಿದ್ದು. ನೆಕ್ಸ್ಟ್ 1, 2, 3 ಅಂತ ಹೋಗ್ಬೇಕಿತ್ತು ಇವರು. ಹಾಗೆ ಮಾಡಿದಾಗ ಎಕ್ಸಾಂಪಲ್ ಅವನೇ ಕೊಟ್ಟಿರೋದು ನಮಗೆ. ಅಂದರೆ ಅವನಿಗೆ ಎಷ್ಟು ಟೈಮ್ ಬೇಕು ಒಂದು ಗುಂಡಿ ತೆಗಿಯೋಕ್ಕೆ, ಒಂದು ಯಾವ ರೀತಿ ಮುಚ್ಚಿದ್ದಾನೆ, ಎಷ್ಟು ಆಳ ಹೋಗಿದ್ದಾನೆ, ಅದೆಲ್ಲ ಕೂಡ ಅಲ್ಲಿ ರಿವೀಲ್ ಆಗ್ತಿತ್ತು. ಇಟ್ ಈಸ್ ಎ ಸ್ಯಾಂಪಲ್. ಐ ಮೀನ್ ಏನಂತೀವಿ ನಾವು, ಅದಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಒಂದು ಉದಾಹರಣೆ ಅವನೇ ಕೊಟ್ಟಿದ್ದಾನೆ. ಅದನ್ನು ನಾವು ಇಲ್ಲಿ ನೋಡಬೇಕು. ನೋಡಿದಾಗ 13 ಕೇಸುಗಳಲ್ಲೂ ಕೂಡ ಅದೇ ಪ್ಯಾಟ್ರನ್ ಇರುತ್ತಲ್ಲ. ನೀವೊಂದು ಪ್ಯಾಟ್ರನ್ ಒಂದು ನನಗೆ ಶರ್ಟ್ ಹೊಡೆದು ಕೊಡು ಅಂದರೆ ಅವನು ಅದೇ ಕೆಲಸ ಮಾಡೋನಾದರೆ ಅದೇ ರೀತಿ ಮಾಡ್ತಾನೆ. ಇದು ಟೈಮ್ ಸೇವ್ ಆಗ್ತಿತ್ತು ನಮಗೆ. ಇನ್ನು 15 ಅಡಿ ಅಡೀರಿ, ಇನ್ನೂ JCB ತಂದಡಿ. ಏನು ಐ ಆಮ್ ನಾಟ್ ಹಿಯರ್ ಟು ಒಬ್ಲೈಸ್ ಹಿಮ್. ರೀಸನಬಲ್, ವಿ ಆರ್ ಆಲ್ ರ್ಯಾಷನಲ್ ಥಿಂಕಿಂಗ್ ಪೀಪಲ್. ಕರೆಕ್ಟ್ ಸರ್, ರ್ಯಾಷನಲ್ ಥಿಂಕಿಂಗ್ ಕರೆಕ್ಟು. ಬಟ್ ಅದ್ರ ಜೊತೆಗೆ ಬಟ್ ಇದರಲ್ಲಿ ವಿ ಆರ್ ಇನ್ವೆಸ್ಟಿಗೇಟರ್ಸ್. ಹೌದು. ಇನ್ವೆಸ್ಟಿಗೇಟರ್ಸ್ ಶುಡ್ ನಾಟ್ ಬಿ ಮಿಸ್ಗೈಡೆಡ್. ಒಂದು, ಐ ಶುಡ್ ನಾಟ್ ಬಿ ಮಿಸ್ಲೆಡ್ ಆಲ್ಸೋ. ಅವರ್ ಏಮ್ ಈಸ್ ಟು ಫೈಂಡ್ ಔಟ್ ದಿ ಟ್ರೂತ್ ಅಲ್ಟಿಮೇಟ್ಲಿ. ಅದು ನೀವು ಹೇಳೋದೆಲ್ಲ ಕರೆಕ್ಟು. ಬಟ್ ಆದರೆ ಪಾರದರ್ಶಕವಾಗಿ ನಡೀತಾ ಇರೋ ಅನ್ನುವ ಸಂದೇಶವನ್ನ ದೂರುದಾರರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಕೊಡಬೇಕಾದ ಜವಾಬ್ದಾರಿ ಕೂಡ SIT ಮೇಲೆ ಇರೋದ್ರಿಂದ. ಕೇಳಿ, ಹಾಗಾದ್ರೆ JCB ಯಾಕೆ ತರಿಸಿದ್ರಿ ನೀವು? ಅಲ್ಲ, ಅವ್ನು 15 ಅಡಿ ತೆಗಿ ಅಂದ್ರೆ ಏನು ಹೇಳಿ? 15 ಅಡಿ ಅಲ್ಲ, 100 ಅಡಿ ತೆಗಿಯಲಿ ಕೇಳಿ. ಗೊತ್ತಿಲ್ಲ, ಕಾನೂನಲ್ಲೇ ಇದೆ. ಯು ಮಸ್ಟ್ ಯೂಸ್ and excavate it in such a way by using your prudence and do it in a meticulous way without damaging any evidence. ಅರ್ಥ ಆಯ್ತಾ ನಿಮಗೆ? ಈ ಹೇಗೆ ಒಂದು ಜಿಯಾಲಜಿಸ್ಟು
ಅವನೇನಾದ್ರೂ ಒಂದು ಸ್ಯಾಂಪಲ್ ತಗೊಂಡು ಬರಬೇಕಾದ್ರೆ ಯಾವುದೋ ಸೈಟಲ್ಲಿ ಇದ್ರೆ ಹರಪ್ಪ ಮೊಹಂಜೋದಾರ ಉತ್ಖನನ ನಡೆದಷ್ಟು ಸೂಕ್ಷ್ಮವಾಗಿ ಎಕ್ಸಾಕ್ಟ್ಲಿ ಹೌದು. ಎಷ್ಟು ಜೋಪಾನವಾಗಿ ತೆಗಿತಾರೆ. ಹೌದೌದು, ಬ್ರಷ್ ಇಟ್ಕೊಂಡು ತೆಗಿತಾರೆ. ಇಲ್ಲಿ ನಾವು ಅದಕ್ಕಿಂತ ಇಂಪಾರ್ಟೆಂಟ್ ಇದು. ಎಸ್, ಯಾಕೆಂದ್ರೆ ಒಂದೊಂದು ಐಟಮ್, ಒಂದು ಸಣ್ಣದು ಯಾವುದೋ ಮೂಗುತಿ ಸಿಕ್ತು, ಒಂದು ಕೂದಲ ಸಿಕ್ತು, ಕರೆಕ್ಟ್. JCB ಅದೆಲ್ಲ ನಾಶ ಆಗಲ್ಲೇನಾ? ಹೌದು ಹೌದು. ವಾಟ್ ಫಾರ್ ವಿ ಆರ್ ಡೂಯಿಂಗ್ ಇಟ್? ಕರೆಕ್ಟ್. ವಿ ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ದಿ ಸೇಕ್ ಆಫ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಆರ್ ಟು ದಟ್ ಫೆಲೋ, ಬಟ್ ವಿ ಆರ್ ಎಕ್ಸ್ಪರ್ಟ್ಸ್, ವಿ ಆರ್ ಮೆಂಟ್ ಫಾರ್, ವಿ ಆರ್ ಪ್ರೊಫೆಷನಲ್, ವಿ ಆರ್ ಟ್ರೈನ್ಡ್. ಅರುಣ್ ಅವರು ಇದ್ದಾರೆ, Unlike FSL ತಜ್ಞರಿದ್ದಾರೆ, ಅವ್ರನ್ನು ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.